ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬರೋ ಕಣ್ಣು ಮುಚ್ಚು ಕುತ್ತಂತ ಪೊಲೀಸ್ ಅಧಿಕಾರಿಗಳಿಗೆ ಕಣ್ಣು ಮುಚ್ಚು ಕುತ್ತಂತ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು ಅಯ್ಯಯ್ಯೋ 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 ಬೇಕೇ ಬೇಕು तुम्हारे पढ़ो हम तुम्हारे साथ हैं तुम्हारे पढ़ो हम तुम्हारे साथ हैं अन्याय 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 बेके बेको न्याय बेको बेके बेको न्याय बेको ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರಿಗಳನ್ನು ಮಾಡ್ತಾ ಇದ್ದಾರೆ. ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತೆ ಅಂದ್ರೆ ಇವತ್ತು ಒಬ್ಬ ಪತ್ರಕರ್ತರನ್ನು ತುಳಿಯುವಂಥ ಭಂಡಾರ ನಡೀತಾ ಇದೆ. ಕಾರಣ ಇಷ್ಟೇ, ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ. ಯಾರಪ್ಪ ಅಸಲಿ? ಹಾರಾತುರಾಯಿ, ಗುದಿರಿ ಪೂಜೆ, ರೇಬೇನ ಕಟ್ಟ, ದುರ್ಗೋನ್ ಜಾತ್ರೆ, ಮರಗೋಣಿ ಜಾತ್ರೆ, ಖೋ ಖೋ, ಕಬಡ್ಡಿ, ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು. ಇವರು ಮಾಡೋರು, ಇಂಥ ಸುದ್ದಿ ಮಾಡೋರು ಅಸಲಿ. ಇವತ್ತು ಭ್ರಷ್ಟಾಚಾರದ ಬಗ್ಗೆ, ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ. ಸಂವಿಧಾನದ 4ನೇ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷತ್ವಕ್ಕೆ? ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ 10-20 ಮಂದಿ ಸೂತ್ರಧಾರ, ಒಂದು ಅಧಿಕಾರಿನ ಹಿಡಿದ ಒಂದು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಅದಕ್ಕೆ ಸೂತ್ರಧಾರ. ಯಾಕೆ ಕಾರಣ ಅದ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆ ಒಳಗ ಅಥವಾ ಮಾಧ್ಯಮದೊಳಗ ಸುದ್ದಿ ಮಾಡೋದು ತಪ್ಪ. ಇವತ್ತು ನಮಗೆ ಈ ಹೇಳೋದ್ರಾಗ BP ರೇಜ್ ಆಗುತ್ತೆ. ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗೈತೆ ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆಳೆದ ಕಸಿಯಿಂದ ಹೆಂಚಿಂತಾರನ್ನ ಎದುರು ಹಾಕೊಂಡು ಕಸಿಯಿಂದ ಸುದ್ದಿಗಳು ಮಾಡಿದ್ದೀನಿ. ಇವತ್ತು ನಕಲಿ ಕಟ್ತಾರಂದ್ರೆ ಅವ್ರಿಗೇನು ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು. ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತುವಂಥ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಹಕ್ಕ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗಲ್ಲವು. ಇನ್ನು ಮುಂದೆ ತಡಿಬೇಕಿನ್ನು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೀವಿ ಅನ್ನೋದನ್ನು ತೆಗೆದು ದಂಡಿಗಿಡ್ರಿ. ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು, ಸಂಘಟನೆಗಳನ್ನು ಹಾಗೂ RTI ಕಾರ್ಯಕರ್ತರನ್ನು ಒಂದುಗೂಡಿಸುವುದನ್ನು ಒಂದು ಗುರಿ. ನಿಮ್ಮನ್ನು ಬಗ್ಗ ಬಿಡೋದನ್ನ ನನ್ನ ಗುರಿ. ನನಗೆ ಇವತ್ತು ಅನ್ಯಾಯ ಆಗೈತಿ. ಎಲ್ಲರೂ ಕೂಡಿ ನನಗೆ ಬೆಂಬಲ ಕೊಡಿದರು. ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ.